ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ರೋಗರಹಿತ ವ್ಯಕ್ತಿಗಳಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ರೋಗದಿಂದ ಗುಣಮುಖರಾಗಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕೆಂದು ಶಾಸಕ ಲಕ್ಷ್ಮಣ ಸವದಿಯವರು ಅಥಣಿಯ ಸ್ಥಳೀಯ ಎಎಸ್ಎಂಎಸ್ ಕಾಲೇಜ್ ಮೈದಾನದಲ್ಲಿ ತಾಲೂಕು ಆಡಳಿತ, ಪತಂಜಲಿ ಯೋಗ ಪೀಠ ಹರಿದ್ವಾರ, ಅಥಣಿ ಶಾಖೆ, ಅನುದಾನ ರಹಿತ ಶಾಲಾ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಜೂನ್ 21ರಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಸಿಗೆ ನೀರೆರೆಯುವ ಮೂಲಕ ಯೋಗ ಶಿಬಿರ ಉದ್ಘಾಟಿಸಿ ಮಾತನಾಡಿದಂತಹ ಅವರು, ಪಾದಾರ್ಪಣೆ ಮಾಡ್ತಾ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಯೋಗ ಗುರುಗಳು ಆಗಿರ್ತಕ್ಕಂಥ ಭವನ್ಲಾಲ್ ಆರ್ಯರವರೇ ಅತಿಥಿಗಳಾಗಿ ಅವರು ಮಾಡಿದ್ದಾರೆ. ಈ ಒಂದು ಯೋಗ ದಿನದಲ್ಲಿ ಯೋಗವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ರೋಗರಹಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸೋದರರೇ, ಸೋದರಿಯರೇ ಮತ್ತು ಮಾಧ್ಯಮದ ಗೆಳೆಯರೇ, ವಿಶೇಷವಾಗಿ ಇವತ್ತು ಭಾರತದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದಿಂದ ಆರೋಗ್ಯದ ಲಾಭವನ್ನ ಪಡ್ಕೋಬೇಕು ಅಂತಕ್ಕಂಥ ಸದಿಚ್ಛೆಯನ್ನು ಇಟ್ಕೊಂಡು ಭಾರತ ದೇಶದಲ್ಲಿ ಇದು ಪ್ರಾರಂಭ ಆಗಿ ಅನೇಕ ದೇಶಗಳಿಗೆ ಇದು ಪ್ರಚಾರವನ್ನ ಪಡೆದು ವಿಶೇಷವಾಗಿ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಇದರ ಮಹತ್ವವನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಯೋಗ ಬಹಳ ಯೋಗ್ಯ ಅಂತಕ್ಕಂಥ ಭಾವನೆ ಇವತ್ತು ಇಡೀ ವಿಶ್ವದಲ್ಲಿ ಮೂಡಿರ್ತಕ್ಕಂಥದ್ದು. ಪತಂಜಲಿ ಕಾಲದಿಂದ ಪ್ರಾರಂಭ ಆಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥದ್ದು. ನಾವೆಲ್ಲರೂ ಕೇವಲ ಯೋಗ ದಿನದಿಂದ ಬಂದು ಅವತ್ತೊಂದು ದಿವಸ ನಿಂತು ಯೋಗವನ್ನ ಮಾಡಿ ಇದರದ ಪ್ರಯೋಜನ ಆಗೋದಿಲ್ಲ. ಇದರದ ಪ್ರಯೋಜನ ಪ್ರತಿನಿತ್ಯ ಸುಮಾರು 15 ನಿಮಿಷ ಆದರೂ ಕೂಡ ನಾವು ಯೋಗವನ್ನ ನಮ್ಮ ಜೀವನದ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರೆ ಬಹುತೇಕ ನನಗನಿಸುತ್ತೆ ಈ ತೀರ್ಮಾನದಲ್ಲಿ ಬಹಳಷ್ಟು ಅದು ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಜೀವನ ಪದ್ಧತಿ ಸಂಪೂರ್ಣ ಬದಲಾಗಿದೆ. ಜೀವನ ಪದ್ಧತಿಯೂ ಬದಲಾಗಿದೆ, ಆಹಾರ ಪದ್ಧತಿಯೂ ಕೂಡ ಬದಲಾಗಿದೆ. ಇವತ್ತು ಅವು ಎರಡನ್ನೂ ಕೂಡ ಸರಿದೂಗಿಸಬೇಕಾದ್ರೆ ನಾವು ಖಚಿತವಾಗಿ ಯೋಗವನ್ನ ಪ್ರತಿನಿತ್ಯ ಮಾಡಿದ್ರೆ ನಮ್ಮ ಆರೋಗ್ಯವನ್ನ ನಾವೇ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗುತ್ತೆ. ಅದರಿಂದ ನಾನು ಹೆಚ್ಚಿಗೆ ಮಾತನಾಡಲಾರ್ದೆ, ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ, ಯೋಗವನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ವೇದಿಕೆ. ಈ ವೇದಿಕೆಯನ್ನ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಆರೋಗ್ಯವಂತ ಸಮಾಜವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಪಣ ತೊಡೋಣ. ಮುಂದಿನ ದಿನಮಾನದಲ್ಲಿ ನಾವು ಕೂಡ ಯೋಗಿಗಳಾಗೋಣ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ. ಕೆಲವು ದಿನಗಳಿಂದ ಇತ್ತೀಚೆಗೆ ನಾವು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗಿದೆ ಮತ್ತು ಅದು ಅತ್ಯಂತ ಅವಶ್ಯಕತೆವಾಗಿರ್ತಕ್ಕಂಥದ್ದು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗಲಿ ಪಟ್ಟಣದಲ್ಲಿ ಹೋದಾಗಲಿ ಇವತ್ತಿನ ದಿವಸ ಅತಿ ಹೆಚ್ಚು ರೋಗ ನಮ್ಮಲ್ಲಿ ತೊಡಗಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು BPM, ಇನ್ನೊಂದು ಶುಗರ್. ಜೊತೆಗೆ ಬಹಳ ದೊಡ್ಡ ಆತಂಕಕಾರಿ ಸಂಗತಿ ಅಂತಂದ್ರೆ ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದೆ. ಅದನ್ನ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಹೊಣೆಯಾಗಿದೆ. ನಾವು ಆಹಾರ ಪದ್ಧತಿಯನ್ನು ಬದಲು ಮಾಡಬೇಕಾಗಿದೆ. ಅದರ ಜೊತೆಗೆ ಯೋಗದಿಂದ ಅದನ್ನ ನಿಯಂತ್ರಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಥಣಿಯ ತಾಲೂಕಿನ ಎಲ್ಲ ಪ್ರಜ್ಞಾವಂತ
ನಾಗರಿಕರು ಇದ್ರ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಇದರ ಲಾಭದ ಬಗ್ಗೆ ಮನವರಿಕೆ ಮಾಡಿಕೊಟ್ರೆ ಒಂದು ಸದೃಢ ಸಮಾಜ ಮತ್ತು ರೋಗಮುಕ್ತವಾಗಿರ್ತಕ್ಕಂಥ ಸಮಾಜವನ್ನ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಪ್ರಾರ್ಥನೆ ಶ್ವಾಸ ತಗೊಳ್ಳು. ಈಗ ಎಡಕಡೆಗೆ ಭಾಗಿಸಿ, ಬಲಕಡೆಗೆ ಭಾಗಿಸಿ, ವಾಪಸ್ ಬನ್ನಿ, ವಾಪಸ್ ಬಲಕಡೆಯಿಂದ ಹಿಂದೆ ನೋಡಿ, ವಾಪಸ್. ದಾದ್ಯಂತ 1500ಕ್ಕೂ ನಿರಂತರ ಉಚಿತ ಯೋಗ ಕೇಂದ್ರಗಳನ್ನು ಮುನ್ನಡೆಸಿ ಆ ಕೇಂದ್ರಗಳಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಮತ್ತು ಯೋಗಾಸನ ಭಾರತ ರಾಷ್ಟ್ರೀಯ ನಿರ್ದೇಶಕರಾಗಿ ಇಂಡಿಯನ್ ಯೋಗ ಅಸೋಸಿಯೇಷನ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಮುಂದಿನ ಅಭ್ಯಾಸ, ನಮ್ಮ ದೇಹದ ಆಕೃತಿ ಗಿಡ ಮರದ ತರ ಆಗುತ್ತೆ. ಎಡಕಾಲ ಕೆಳಗಡೆ ನಿಧಾನವಾಗಿ ಬಲ ಪಾದ ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ. ಎರಡೂ ಕೈ ಮೇಲೆ ಎತ್ತಿ ನೇರ ನೋಡಿ. ಈ ವೇಳೆ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷರಾದ ಭುವನೇಶ್ವರಿ ಯಂಕಂಚಿ, ತಹಸೀಲ್ದಾರರಾದಂತಹ ಸಿದ್ದರಾಯ ಬೋಸಗಿ ಸೇರಿದಂತೆ ಅನೇಕರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ಆಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.